ನವಕರ್ನಾಟಕ ಚಲನಚಿತ್ರ ಅಕಾಡೆಮಿ ಧಾರವಾಡ ಹಾಗೂ ಯೂನಿವರ್ಸಲ್ ಫಿಲ್ಮ್ ಮೇಕರ್ ಕೌನ್ಸಿಲ್ ವತಿಯಿಂದ ಹಾಗೂ ಇತರೆ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಸನ್ 2025 ಡಿಸೆಂಬರ್ ತಿಂಗಳ ದಿನಾಂಕ 27 ಹಾಗೂ 28ರಂದು ಶನಿವಾರ ರವಿವಾರ ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾವ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಡಿಸಿ ಕಾಂಪೌಂಡ್ ಧಾರವಾಡ ನಗರದಲ್ಲಿ 5ನೇ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಹುಲ್ ದತ್ತ ಪ್ರಸಾದ್ ಅಧ್ಯಕ್ಷರು, ಸ್ವಾತಿ ಕಲ್ಚರಲ್ ಅಕಾಡೆಮಿ ಸಹ ಕಾರ್ಯದರ್ಶಿ, ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರು ಹೇಳಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಹುಲ್ ದತ್ತ ಪ್ರಸಾದ್ ಹಾಗೂ ಡಾಕ್ಟರ್ ಎಂಎ ಮುಮ್ಮಿಗಟ್ಟಿ, ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕಲಾವಿದರನ್ನ ಗೌರವಿಸುವ ಕುರಿತು, ಅದರಲ್ಲೂ ಕೂಡ ವಿಶೇಷವಾಗಿ ಕರ್ನಾಟಕದ ಕಲಾವಿದರನ್ನ ಒಳಗೊಂಡಂತೆ ಸ್ಥಳೀಯ ಕಲಾವಿದರನ್ನ ಪ್ರೋತ್ಸಾಹಿಸುವ ಅವರುಗಳ ಬೆಳವಣಿಗೆಗೆ ಕುರಿತು ಪ್ರಚಾರದ ದೃಷ್ಟಿಯಿಂದ ಈ ಒಂದು ಉತ್ಸವವನ್ನ ಒಂದು ಸಹಾಯ ಸಹಕಾರದೊಂದಿಗೆ ಏರ್ಪಡಿಸಲು ಹರ್ಷಿಸುತ್ತಿದ್ದೇವೆ. ಅಂದು ಚಲನಚಿತ್ರಗಳ ಪ್ರದರ್ಶನ ಹಾಗೂ ಆಯ್ದ ಚಿತ್ರಗಳಿಗೆ ಪ್ರಶಸ್ತಿ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಈ ಚಲನಚಿತ್ರೋತ್ಸವಕ್ಕೆ 135 ಚಿತ್ರಗಳು, ಚಲನಚಿತ್ರಗಳು, ಕಿರುಚಿತ್ರಗಳು, ಹಾಡುಗಳು, ಟೆಲಿಚಿತ್ರಗಳು, ಸಾಕ್ಷ್ಯಚಿತ್ರಗಳು ಭಾಗವಹಿಸಿವೆ. ಈ ಉತ್ಸವದಲ್ಲಿ ಭಾಗವಹಿಸಲು ಸುಮಾರು 300 ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಗಣ್ಯ ವ್ಯಕ್ತಿ ಹಾಗೂ ಕಲಾವಿದರುಗಳು ಆಹ್ವಾನಿಸಲು ತೀರ್ಮಾನಿಸಿದ್ದು ಕಾರಣ ತಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಎಂಎ ಮುಮ್ಮಿಗಟ್ಟಿ, ರಾಹುಲ್ ದತ್ತ ಪ್ರಸಾದ್, ಡಾಕ್ಟರ್ ಕಲ್ಮೇಶ್ ಹಾವೇಪೇಟ್, ಡಾಕ್ಟರ್ ಪ್ರಭು ಹಂಚಿನಾಳ, ಅನೀಸ್ ಬಾರೋದವಾಲೆ, ಡಾಕ್ಟರ್ ಎಲ್ಆರ್ ಬುದಿಹಾಳ, ರಮೇಶ್ ಹಿರೇರೆಡ್ಡಿ, ಕಿರಣ್ ಸಿದ್ದಾಪುರ್, ಬಾಬಾಜಾನ್ ದರೂರ್, ರವೀಂದ್ರ, ಗೀತಾ ಚಿಕ್ಮಠ್ ಉಪಸ್ಥಿತರಿದ್ದರು. ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 5ನೇ ಚಲನಚಿತ್ರೋತ್ಸವದ ನೇಮಕಗೊಂಡು ನವ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 21 ಚಲನಚಿತ್ರೋತ್ಸವವನ್ನು ಹಮ್ಮಿಕೊಂಡು ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕ ಚಲನಚಿತ್ರೋತ್ಸವ ಇದು 5ನೇದು. ನಮ್ಮ ಈಗ ಮೊದಲೇ ನಾವು ಟ್ರಾವೆಲಿನ್ ಹೋಟ್ಲಲ್ಲಿ ಫಸ್ಟ್ ಪ್ರಾಯೋಗಿಕವಾಗಿ ಮಾಡಿದ್ವಿ. ಅದ ನಂತರ ಹುಬ್ಳಿಯಲ್ಲಿ ಸವಾಯಿಗಂದ್ರ ಒಂದು 2 ಮಾಡಿದ್ವಿ, 2 ಕಾರ್ಯಕ್ರಮ ಮಾಡಿದ್ವಿ 2 ವರ್ಷ. 4ನೇದು ಬಂದು ಬೆಂಗಳೂರಲ್ಲಿ ಮಾಡಿದ್ವಿ. ಅದ ನಂತರ ಈಗ 5ನೇದು ಇಲ್ಲಿ ನಮ್ಮ ಧಾರವಾಡ ಆಲೂರು ವೆಂಕಟರಾವ್ ಸಭಾಭವನದೊಳಗೆ ಹಮ್ಮಿಕೊಂಡದ. ಕಾರ್ಯಕ್ರಮಕ್ಕೆ ಈಗಾಗಲೇ ಫಿಲಿಮ್ ಸಬ್ಮಿಷನ್ ಆಯಿತು, ಶಾರ್ಟ್ ಫಿಲ್ಮ್ ಆಯಿತು, ಆಮೇಲೆ ಟೆಲಿಫಿಲ್ಮ್ ಆಯಿತು, ಆಮೇಲೆ ಆಲ್ಬಮ್ ಸಾಂಗ್ಗಳೆಲ್ಲನೂ ಸಬ್ಮಿಷನ್ ಬಂದಿದ್ದಾವೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರೋದ್ರಿಂದ ಮಾಲ್ಡೀವ್ಸು, ಅಮೇರಿಕಾ, ಈಗ 5ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಮ್ಮ ಆಲೂರು ವೆಂಕಟರಾವ್ ಸಭಾಭವನದಾಗ ಹಮ್ಮಿಕೊಂಡಿದ್ದಾರೆ. ಈಗ ನಿಮ್ಮ ತಿಳಿಸಿದಂಗೆ ಮಾಲ್ಡೀವ್ಸ್ನಿಂದ, ಆಮ್ಯಾಗ ಅಮೇರಿಕಾದಿಂದ, ಆಮ್ಯಾಗ ಅಂತಾರಾಜ್ಯವಾದಂಥ ಹಿಮಾಚಲ್ ಪ್ರದೇಶ, ಆಮೇಲೆ ಡೆಲ್ಲಿ, UP, ಜಮ್ಮು ಕಾಶ್ಮೀರ, ಕೇರಳ, ಆಂಧ್ರ, ತಮಿಳ್ನಾಡ್ದಿಂದೆಲ್ಲ ಎಂಟ್ರೀಸ್ ಬಂದಾವೆ. ಫಿಲ್ಮದ್ದು, ಶಾರ್ಟ್ ಫಿಲ್ಮದ್ದು ಬಂದಾವೆ. ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆ, ಆಮ್ಯಾಗ ಇವೇನು ನಮ್ಮ ನಿರ್ಮಾಪಕರು ನಿರ್ದೇಶಕರು ಏನಂದ್ರೆ ಶಾರ್ಟ್ ಫಿಲ್ಮು, ಟೆಲಿಫಿಲ್ಮು ಎಲ್ಲ ಭಾಳ ಬರ್ತಾವೆ ನಮ್ಮ ಕಡೆ ಕ್ಯಾಟಗರಿದೊಳಗೆ. ಅಂಥದಕ್ಕೂ ನಾವು ಅವಕಾಶ ಕೊಟ್ಟಿವಿ. ಇದ್ರೊಳಗೆ ವಿಶೇಷ ಏನಪ್ಪಾ ಅಂದ್ರೆ 27ನೇ ತಾರೀಕು ಇನಾಗ್ರೇಷನ್ನು, 28ನೇ ತಾರೀಕು ಅವಾರ್ಡ್ ಫಂಕ್ಷನ್, 28ನೇ ತಾರೀಕು ನಮ್ಮ ಉತ್ತರ ಕರ್ನಾಟಕ ಸಮಗ್ರ ನಮ್ಮ ಚಲನಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಂತ ಕಲಾವಿದರಾಗಲಿ, ತಂತ್ರಜ್ಞಾನಿ, ಇವರಿಗೆಲ್ಲ ನಾವು ಇಲ್ಲಿ ಮುಕ್ತ ಆಹ್ವಾನ ಕೊಡತ್ತೀವಿ. ಒಂದು ಸಮಾವೇಶ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಇದರಲ್ಲಿ ಚರ್ಚಾ ವಿಷಯಗಳು ಅಂದ್ರೆ ನಮ್ಮ ಭಾಗದೊಳಗೆ ಯಾವ ರೀತಿ ಚಲನಚಿತ್ರಗಳು ಎದಕ್ಕೆ ಇದು ಅರ್ಧಕ್ಕೆ ನಿಂತು ಹೋಗ್ತಾವು, ಆಮ್ಯಾಗ ಟೆಕ್ನಿಕಲಿ ನಾಲೆಜ್ ಇರೋಲ್ಲ, ಇವೆಲ್ಲ ಕುರಿತು, ಆಮ್ಯಾಗ ಮುಂದಿನ ದಿನ ಒಬ್ರಿಗೊಬ್ರು ಸಹಕಾರ ಮಾಡಿ ಒಂದು ಒಕ್ಕೂಟ ಥರ ಮಾಡಿಕೊಂಡು ಇದನ್ನ ಮುಂದೆ ಬರುವಂಥ ದಿನಗಳಲ್ಲಿ ಸಂಘಟಿತವಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಅನ್ನೋ ಒಂದು ಅಭಿಲಾಷೆಯನ್ನು ನಾವು ಇದನ್ನು ಹಮ್ಮಿಕೊಂಡಿವಿ. 28ನೇ ತಾರೀಕು 11 ಗಂಟೆಯಿಂದ 2 ಗಂಟೆವರೆಗೂ ನಾವು ಅದನ್ನು ಸಮಾವೇಶ ಮಾಡತ್ತೀವಿ. ಹಾಗಾಗಿ ಎಲ್ಲ ನಮ್ಮ ಉತ್ತರ ಕರ್ನಾಟಕದವ್ರಾಯ್ತು, ಆಮೇಲೆ ಸಮಗ್ರ ಕರ್ನಾಟಕದವ್ರಿಗಾಯ್ತು, ಇದು ಚಲನಚಿತ್ರ ಯಶಸ್ವಿ ಮಾಡಕ್ಕೆ ತಮಗೂ ನಾನು ಇದರಲ್ಲಿ ಕೇಳ್ಕೊಳ್ತೀನಿ. ಸರ್, ಕಳೆದ ಬಾರಿ ಚಲನಚಿತ್ರೋತ್ಸವ ಕ್ಷೇತ್ರ ಬಿಟ್ಟು ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಂತರಿಗೂ ತಾವು ಸನ್ಮಾನ ಆಗಿತ್ತು. ಈ ಬಾರಿಯೂ ಅದು ಇದೆಯಾ ಅಂತ? ಇದೆ ಸರ್. ಬಿಸ್ನೆಸ್ ಅವಾರ್ಡ್ ಅಂತ ಮಾಡಂತೀವಿ ಸರ್. ಆಮೇಲೆ ಅದನ್ನು ಏನೈತಲ್ಲ 28ನೇ ತಾರೀಕು ಇದೇನು ನಮ್ಮ ಅವಾರ್ಡ್ ಫಂಕ್ಷನ್ ಮುಗಿದ್ಮೇಲೆ ಅದನ್ನು ನಾವು ಬಿಸ್ನೆಸ್ ಅವಾರ್ಡ್ ಅಂತ ಹಮ್ಮಿಕೊಂಡಿವಿ ಸರ್. ರಾಹುಲ್ ದತ್ತಾ ಪ್ರಸಾದ್, 5ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಅಧ್ಯಕ್ಷರು, ಹಾಗೂ ಪ್ರಭು ಅವರು, ಗೀತಾ ಅವರು, ರವೀಂದ್ರ ಇದ್ದಾರೆ ನಮ್ಮ ಜೊತೆ. ಇವತ್ತು ನಾವು ನಿಮ್ಮ ಮುಂದೆ
ನವ ಕರ್ನಾಟಕ ಫಿಲ್ಮ್ ಅಕಾಡೆಮಿ ಹಾಗೂ ಯೂನಿವರ್ಸಲ್ ಫಿಲ್ಮ್ ಮೇಕರ್ ಕೌನ್ಸಿಲ್ ವತಿಯಿಂದ 21ನೇ ಅಂತಾರಾಷ್ಟ್ರೀಯ ಹಾಗೂ 5ನೇ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು 27 ಹಾಗೂ 28ರಂದು ಧಾರವಾಡ ಆಲೂರು ವೆಂಕಟರಾವ್ ಹಾಲಲ್ಲಿ ಹಮ್ಮಿಕೊಂಡಿದೆ. ಇದು 2 ದಿವಸದ ಕಾರ್ಯಕ್ರಮ ಇದೆ, 27 ಮತ್ತು 28. ಇದು 2 ದಿವಸದ ಕಾರ್ಯಕ್ರಮದಲ್ಲಿ 27ನೇ ತಾರೀಕಿಗೆ ಮುಂಜಾನೆ 10:30 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಈ ಉದ್ಘಾಟನೆಗೆ ನಮ್ಮ ಎಲ್ಲ ತರಹದ ಹಿರಿಯರು, ಪೊಲಿಟಿಕಲ್ ಲೀಡರ್ಸು, ಫಿಲ್ಮ್ ಇಂಡಸ್ಟ್ರಿ ಜನ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಫುಲ್ ಡೇ ನಮ್ಮದು ಇನಾಗ್ರೇಷನ್ ಆದಮೇಲೆ ಫುಲ್ ಡೇ ಫಿಲ್ಮ್ ಸ್ಕ್ರೀನಿಂಗ್ ಇರುತ್ತೆ. ಫಿಲ್ಮ್ ಸ್ಕ್ರೀನಿಂಗ್ ಮುಗಿದ್ಮೇಲೆ ನಮ್ಮದು ನೆಕ್ಸ್ಟ್ ಡೇ 22ನೇ ತಾರೀಕು ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಫಿಲ್ಮ್ ಸ್ಕ್ರೀನಿಂಗ್ ಇರುತ್ತೆ. 5 ಗಂಟೆಯಿಂದ ನಮ್ಮದು ಅವಾರ್ಡ್ ಸೆರೆಮನಿ, ಕ್ಲೋಸಿಂಗ್ ಸೆರೆಮನಿಯನ್ನು ನಾವು ಇಟ್ಕೊಂಡಿದ್ದೀವಿ. ಸೊ ಇದು 2 ದಿನದ ಕಾರ್ಯಕ್ರಮ ಇದ್ದು, ಇದಕ್ಕೆ ರಾಜ್ಯ, ಅಂತಾರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಜನರು ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಆಲ್ರೆಡಿ 100ಕ್ಕಿಂತ ಹೆಚ್ಚು ಚಲನಚಿತ್ರಗಳು ಭಾಗವಹಿಸಿದ್ದು, ಆ ಭಾಗವಹಿಸಿದ ಚಲನಚಿತ್ರಗಳಲ್ಲಿ 5 ಚಿತ್ರಗಳಿಗೆ ನಾವು ಪ್ರಶಸ್ತಿ ನೋಡಿ ಗೌರವಿಸ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಇದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ಕೇಳ್ಕೊತಾ ಇದ್ದೀವಿ.